ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ 14 ವರ್ಷಗಳಿಂದ ಬಳ್ಳಾರಿಯಿಂದ ದೂರನೇ ಇದ್ದಂತಹ ಶಾಸಕ ಜನಾರ್ದನ್ ರೆಡ್ಡಿ ನಿನ್ನೆ ಸಾಯಂಕಾಲ ಬಳ್ಳಾರಿಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟಿದ್ದಾರೆ ಕೋರ್ಟ್ ಆದೇಶದ ಬಳಿಕ. ಈಗಾಗಲೇ ಅದ್ಧೂರಿಯಾಗಿ ಅವರಿಗೆ ವೆಲ್ಕಮ್ ಕೂಡ ಮಾಡಿದ್ರು ಅವರ ಅಭಿಮಾನಿಗಳು. ಇಷ್ಟು ವರ್ಷಗಳ ಕಾಲ ಬಳ್ಳಾರಿ ರಾಜಕೀಯದಿಂದ ದೂರ ಇದ್ದ ರೆಡ್ಡಿ ಆಗಮನದಿಂದ ಈಗ ಬಳ್ಳಾರಿ ರಾಜಕೀಯದಲ್ಲಿ ಬದಲಾವಣೆಯ ಪರ್ವದ ಸುದ್ದಿ ಜೋರಾಗಿ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. 14 ವರ್ಷಗಳ ಬಳಿಕ ಬಳ್ಳಾರಿಗೆ ಜನಾರ್ದನ ರೆಡ್ಡಿ ಗಣಿ ಧಣಿಗೆ ಫ್ಯಾನ್ಸ್ಗಳಿಂದ ಗ್ರ್ಯಾಂಡ್ ವೆಲ್ಕಮ್. ಗಂಗಾವತಿಯ ಹಾಲಿ ಶಾಸಕ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಿದ್ದು 2011ರಲ್ಲಿ ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಬಂಧಿತರಾಗಿದ್ದ ಜನಾರ್ದನ್ ರೆಡ್ಡಿಗೆ ಸುಪ್ರೀಂ ಕೋರ್ಟ್ ಬಳ್ಳಾರಿ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿತ್ತು. ಇದೀಗ ಸುಪ್ರೀಂ ಕೋರ್ಟ್ ನಿರ್ಬಂಧ ತೆರವು ಮಾಡಿದ್ದು ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ. ರೆಡ್ಡಿಗೆ ಜೆಸಿಬಿಯಿಂದ ಬೃಹತ್ ಹಾರ ಹಾಕಿ ಪಟಾಕಿ ಸಿಡಿಸುವ ಮೂಲಕ ಸ್ವಾಗತ ಕೋರಲಾಯಿತು. ಮಾರ್ಗದುದ್ದಕ್ಕೂ ಬ್ಯಾಂಡ್, ಗೊರವ ಕುಣಿತ, ತಮಟೆ ವಾದ್ಯ, ಸುಮಂಗಲಿಯರ ಆರತಿ ಹೀಗೆ 10 ಕಲಾ ತಂಡಗಳಿಂದ ಭರ್ಜರಿ ಸ್ವಾಗತ ಕೋರಲಾಯಿತು. ಬಳ್ಳಾರಿಯಲ್ಲಿ ಬಿಜೆಪಿ ಪಕ್ಷ ಕಟ್ಟಿ ಬೆಳೆಸಿದ ರೀತಿಯನ್ನ ನೆನೆಸಿಕೊಂಡ ಜನಾರ್ದನ್ ರೆಡ್ಡಿ ಇದೇ ವೇಳೆ ತಮ್ಮದೇ ಕೆಲವರಿಗೆ ಕೌಂಟರ್ ಕೊಟ್ಟರು. ಅಲ್ಲದೆ ಬಳ್ಳಾರಿ ಜಿಲ್ಲೆ ವಿಭಜನೆಗೆ ಕಾರಣರಾದವರ ವಿರುದ್ಧ ಕಿಡಿಕಾರಿದ್ರು. ಪರೋಕ್ಷವಾಗಿ ಮಾಜಿ ಸಚಿವ ಆನಂದ್ ಸಿಂಗ್ಗೆ ಟಾಂಗ್ ಕೊಟ್ಟ ರೆಡ್ಡಿ, ಬಳ್ಳಾರಿ ಅಂದ್ರೆ ಹಂಪಿ ಎನ್ನುವ ಹಾಗಿತ್ತು, ಈಗ ಬಳ್ಳಾರಿಯಿಂದ ದೂರ ಮಾಡಿದವರು ವನವಾಸ ಅನುಭವಿಸುತ್ತಿದ್ದಾರೆ ಎಂದು ಅಸಮಾಧಾನ ಹೊರಹಾಕಿದ್ರು. ಕೆಲವೊಂದು ಕಾರಣಗಳಿಂದ ಇವತ್ತು ಪಕ್ಷ ಹಿನ್ನಡೆ ಅನುಭವಿಸಿರಬಹುದು. ಬರುವ ದಿನಗಳಲ್ಲಿ ಸಂಪೂರ್ಣ ಅಖಂಡ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತೆ ಪುಟಿದೇಳುತ್ತೆ. ಯಾವ ರೀತಿ ಸನ್ಮಾನ್ಯ ಯಡಿಯೂರಪ್ಪ ಅವರ ಜೊತೆಯಲ್ಲಿ ನಾವು 2008ರಲ್ಲಿ ನಾವು ಕೆಲಸ ಮಾಡಿದೀವೋ, ಆ 28ಕ್ಕೆ 2 ದಶಕಗಳ ನಂತರ ಮತ್ತೆ ಅಪೂರ್ವ ವೈಭವ ಈ ಜಿಲ್ಲೆಗೆ ಬರುತ್ತೆ. ಒಟ್ನಲ್ಲಿ ಮತ್ತೆ ಬಿಜೆಪಿ ಸೇರಿರೋ ರೆಡ್ಡಿ ಬಳ್ಳಾರಿ ಎಂಟ್ರಿಯಿಂದ ಮತ್ತೆ ಬಿಜೆಪಿ ಪುಟಿದೇಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಅಮರೇಶ್, ಪಬ್ಲಿಕ್ ಟಿವಿ, ಬಳ್ಳಾರಿ.